ಈಗಾಗಲೇ ಮಂಡ್ಯದ ಹನುಮಧ್ವಜ ಗಲಾಟೆ ಸದ್ಯಕ್ಕಿಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆಗೆ ಸ್ಥಳದಲ್ಲಿ ಈಗ ಶಾಂತಿ ನೆಲೆಸಿದ್ರು ಕೂಡ ಅತ್ತ ರಾಜಕೀಯ ನಾಯಕರ ಸಮರಕ್ಕೆ ಮಾತ್ರ ಸದ್ಯಕ್ಕೆ ಯಾವುದೇ ಫುಲ್ ಸ್ಟಾಪ್ ಬೀಳುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ಇವತ್ತು ನೇರವಾಗಿ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣವಾಗಿತ್ತು. ಅತ್ತ ಚಲುವರಾಯಸ್ವಾಮಿ ಅವರು ಮಂಡ್ಯದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ನೇರವಾಗಿ ಕುಮಾರಸ್ವಾಮಿ ಅವರ ಕೊಡುಗೆಯನ್ನು, ಅಂದರೆ ಜಿಲ್ಲೆಗೆ ಅವರ ಕೊಡುಗೆಯನ್ನು ಪ್ರಶ್ನೆ ಮಾಡಿದರೆ, ಇತ್ತ ಕುಮಾರಸ್ವಾಮಿ ಕೂಡ ಚಲುವರಾಯಸ್ವಾಮಿ ವಿರುದ್ಧ ಹರಿದಾಯಿತು. ಇದ್ರ ಜೊತೆಗೆ ಬೇರೆಲ್ಲ ನಾಯಕರು ಕೂಡ ಮಂಡ್ಯ ವಿಚಾರಕ್ಕೆ ಮಾತನಾಡಿದರು. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಆರಂಭವಾದ ಧ್ವಜ ದಂಗಲ್ ರಾಜಕೀಯ ವಾಗ್ಯುದ್ಧಕ್ಕೆ ತಿರುಗಿದೆ. ಈ ನಡುವೆ ಗ್ರಾಮ ಪಂಚಾಯಿತಿ ನೀಡಿದ ಅನುಮತಿ ಬಗ್ಗೆ ಹಲವು ಆಯಾಮಗಳಲ್ಲಿ ಚರ್ಚೆ, ವಾದ ಪ್ರತಿವಾದಗಳು ನಡೀತಿವೆ. ಮೊನ್ನೆ ಜನವರಿ 28ರಂದು ಹನುಮಧ್ವಜ ತೆರವಿಗೂ ಮುನ್ನ ಏನೆಲ್ಲ ಘಟನೆಗಳು ನಡೆದಿವೆ ಅನ್ನೋ ಇಂಚಿಂಚು ಮಾಹಿತಿ ದಾಖಲೆ ಸಮೇತ TV9ಗೆ ಲಭ್ಯವಾಗಿದೆ. ಸತ್ಯ ಅಸತ್ಯ, ಸರಿ ತಪ್ಪುಗಳು ದಾಖಲೆಗಳ ಸಮೇತ ಹೊರಬರ್ತಿವೆ. ನಿನ್ನೆಯಷ್ಟೇ ಧ್ವಜಸ್ತಂಭಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಗೃಹ ಸಚಿವ ಪರಮೇಶ್ವರ್ ಬಹಿರಂಗಗೊಳಿಸಿದ್ರು. ಈ ಮೂಲಕ ರಾಷ್ಟ್ರ ಧ್ವಜ ಹಾಗೂ ಕನ್ನಡ ಧ್ವಜಕ್ಕೆ ಮಾತ್ರ ಅನುಮತಿ ನೀಡಲಾಗಿತ್ತು ಅಂತ ಪ್ರತಿಪಾದಿಸಿದ್ರು. ಆದರೆ ಇಂದು ಹೊರಗೆ ಬಂದ ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಾದ ಚರ್ಚೆ, ನಡಾವಳಿ ಹಾಗೂ ಅನುಮತಿ ಪತ್ರದಲ್ಲಿ ಏನಿತ್ತು ಅನ್ನೋ ಸತ್ಯ ಆಚೆ ಬರ್ತಿದೆ. ಹೀಗೆ ಗೃಹ ಸಚಿವರು ದಾಖಲೆ ಸಮೇತ ಎಲ್ಲವನ್ನೂ ಬಿಚ್ಚಿಟ್ಟಿದ್ರು. ಆದ್ರೆ ಇದು ನಕಲಿ ದಾಖಲೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ರು. ಹಾಗಾದ್ರೆ ಕಳೆದ ನವೆಂಬರ್ 27ರಿಂದ ಮೊನ್ನೆ ಜನವರಿ 28ರವರೆಗೆ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, 2023ರ ನವೆಂಬರ್ 27ರಂದು ಗ್ರಾಮ ಪಂಚಾಯಿತಿಗೆ ಶ್ರೀ ಗೌರಿಶಂಕರ್ ಸೇವಾ ಟ್ರಸ್ಟ್ ಅರ್ಜಿ ಸಲ್ಲಿಕೆ ಮಾಡಿತು. ಹಳೆ ಧ್ವಜಸ್ತಂಭದ ಜಾಗದಲ್ಲಿ ಹೊಸ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿತ್ತು. ಆದ್ರೆ ಯಾವ ಬಾವುಟ ಹಾರಿಸ್ತೀವಿ ಅಂತ ಟ್ರಸ್ಟ್ ಹೇಳಿರ್ಲಿಲ್ಲ. ಯಾವ ಧ್ವಜ ಹಾರಿಸಬೇಕು ಅಥವಾ ಹಾರಿಸಬಾರದು ಅನ್ನೋ ಬಗ್ಗೆ ಚರ್ಚೆಯಾಗದೆ ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿ ಕೊಡಲಾಗಿದೆ. ಇನ್ನು ಇಷ್ಟೆಲ್ಲ ಘಟನೆಗಳು ನಡೀತಿರುವಾಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೌನವಾಗಿದ್ದ್ಯಾಕೆ ಅನ್ನೋ ಪ್ರಶ್ನೆನೂ ಉದ್ಭವಿಸಿದೆ. ಪಂಚಾಯಿತಿ ಅನುಮತಿ ಸಿಗ್ತಾ ಇದ್ದಂತೆ ದೇಣಿಗೆ ಸಂಗ್ರಹಿಸಿ ಗ್ರಾಮಸ್ಥರು ಧ್ವಜಸ್ತಂಭ ನಿರ್ಮಿಸಿದ್ರು. ಇನ್ನು ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ದಿನ ನೂತನ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಿದ್ರು. ಆದರೆ ಇದರ ಮಾಹಿತಿ ಇದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಮೌನವಾಗಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಹನುಮ ಧ್ವಜ ಹಾರಿಸ್ತಾ ಇದ್ದಂತೆ ಪಂಚಾಯಿತಿಗೆ ತಕರಾರು ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು, ಧ್ವಜ ಹಾರಿಸಲು ಪ್ರತಿಮೆ ನಿರ್ಮಾಣ ಮಾಡಲು ಅನುಮತಿ ಕೋರಿ ಕೆಲವರು ಅರ್ಜಿ ಸಲ್ಲಿಸಿದ್ದಾರೆ. ಈ ಮೂಲಕ ಗ್ರಾಮದಲ್ಲಿ ಹನುಮ ಧ್ವಜ ಪರ ವಿರೋಧದ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಮತ್ತೆ ಸಾಮಾನ್ಯ ಸಭೆ ಕರೆದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಡಾವಳಿ ರಚಿಸಿದ್ರು. ಈ ವೇಳೆ 22 ಸದಸ್ಯರ ಪೈಕಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ 18 ಸದಸ್ಯರು ಹನುಮ ಧ್ವಜ ಹಾರಿಸಲು ಸಹಮತ ವ್ಯಕ್ತಪಡಿಸಿದ್ರು. ಆದ್ರೆ ಇತ್ತ ಎರಡನೇ ಬಾರಿಗೆ ನಡೆದ ಸಭೆಯಲ್ಲಿ ಸದಸ್ಯರು ನಡಾವಳಿ ಮಂಡಿಸ್ತಾ ಇದ್ದಂತೆ ಪಿಡಿಒ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಧ್ವಜಸ್ತಂಭ ಅಳವಡಿಸಲು ಅನುಮತಿ ನೀಡಲು ನಮಗೆ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ ಅಂತ ನಡಾವಳಿ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದೇ ಧ್ವಜ ಹಾರಿಸಲು ಅನುಮತಿ ನೀಡುವ ಅವಕಾಶ ಗ್ರಾಮ ಪಂಚಾಯಿತಿಗಿಲ್ಲ ಅಂತ ಪಿಡಿಒ ಹೇಳಿದ್ದಾರೆ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅನುಮತಿ ಪಡೆಯಲು ಸೂಚನೆ ಕೂಡ ಕೊಟ್ಟಿದ್ರು. ಸಾರ್ವಜನಿಕ ಸ್ಥಳದಲ್ಲಿ ಧಾರ್ಮಿಕ ಧ್ವಜ ಹಾರಿಸದಂತೆ ಆದೇಶ ಕೂಡ ಹೊರಡಿಸಲಾಗಿತ್ತು. ಹೀಗಾಗಿ ಧ್ವಜಸ್ತಂಭದಲ್ಲಿದ್ದ ಹನುಮ ಧ್ವಜ ಇಳಿಸಲು ಅಧಿಕಾರಿಗಳಿಂದ ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಹನುಮ ಧ್ವಜ ಇಳಿಸಿ ರಾಷ್ಟ್ರ ಧ್ವಜ ಹಾರಿಸಲಾಗಿತ್ತು. ಧ್ವಜ ವಿವಾದ ತೀವ್ರಗೊಳ್ತಾ ಇದ್ದಂತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಗೌರಿಶಂಕರ್ ಟ್ರಸ್ಟ್ ತಾನೇ ಬರೆದುಕೊಟ್ಟ ಮುಚ್ಚಳಿಕೆ ವಿರುದ್ಧವಾಗಿ ನಡೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಇದೊಂದು ರಾಜಕೀಯ ಕುತಂತ್ರ, ಪ್ರಚೋದನೆ ಬಿಟ್ಟು ಏನೂ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಶಾಂತಿ ಕದಡಲು ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಆರೋಪಿಸಿದ್ದಾರೆ. ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ, ಯಾವುದೇ ಪಕ್ಷದ ಬಾವುಟ ಆರಿಸಬಾರದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್. ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು? ಮುಚ್ಚಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಅದರ ಅರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನ ಇದೆ. ಇವರು ಇದನ್ನೆಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಬೆಳೆಸ್ಕೊಂಡು ಇದನ್ನ ದೊಡ್ಡದಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ರಾಜ್ಯ ಸರ್ಕಾರ ಸಮರ್ಥವಾಗಿದೆ. ನಾವು ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ಅವರು ಶಾಂತಿ ಕದಲಿಸೋಕೆ ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ.
ಜನ ಬಹಳ ಗಮನಿಸ್ತಾ ಇದ್ದಾರೆ, ಗಂಭೀರವಾಗಿ ಜನ ಗಮನಿಸ್ತಾ ಇದ್ದಾರೆ. ಆದರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಹೊಸದಾಗಿ ಅರ್ಜಿಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದು ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು, ನವೆಂಬರ್ ಅಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ. ಇದು ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು. ಇದರಲ್ಲಿ ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ ಅಂತೇಳಿ ಇವ್ರ ಕೈಲಿ ಅರ್ಜಿ ಬರೆಸ್ಕೊತಾರೆ. ಅದಕ್ಕೆ ಅದು ಎಂತದೋ ಮತ್ತೆ ಅನುಮತಿ 19/1/24 ಸೃಷ್ಟಿ ಮಾಡ್ಕೊತಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ 2 ದಿನಗಳು ನಡೆದಿರ್ತಕ್ಕಂಥ ಘಟನೆಗೂ ನನಗೂ ಏನ್ ಸಂಬಂಧ ಇದೆ? ಸರ್ಕಾರದಲ್ಲಿ ನೀವುಗಳು ನಿಮ್ಮ ಆಡಳಿತದ ವೈಫಲ್ಯ, ನಿಮ್ಮ ಪಕ್ಷದ ನಡವಳಿಕೆ ಇವತ್ತು ಇದಕ್ಕೆ ಮೂಲ ಕಾರಣ ಇರತಕ್ಕಂಥದ್ದನ್ನ ನನಗೇನು ದೋಷ ಕೊಡ್ಲಿಕ್ಕೆ ಹೊರಟಿದ್ದೀರಿ? ನನ್ನಿಂದ ಆಗಿರತಕ್ಕಂಥ ಪ್ರಮಾದ ಏನು? ಇಷ್ಟೆಲ್ಲ ಹಂಗಾಮ ನಡುವೆ ಗ್ರಾಮ ಪಂಚಾಯಿತಿಯ ನಡಾವಳಿ ಪುಸ್ತಕವೇ ನಾಪತ್ತೆಯಾಗಿದೆಯಂತೆ. ಜನವರಿ 25ರಂದು ನಡೆದ ಚರ್ಚೆ ಹಾಗೂ 18 ಸದಸ್ಯರ ಸಹಮತಿಯ ದಾಖಲೆ ಇರುವ ಪುಸ್ತಕ ನಾಪತ್ತೆಯಾಗಿದ್ದಕ್ಕೆ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿದಿನ ಒಂದಿಲ್ಲೊಂದು ಹೊಸ ಸುದ್ದಿಯ ಮೂಲಕ ಧ್ವಜ ದಂಗಲ್ ಪ್ರಕರಣ ಕ್ಷಣ ಕ್ಷಣಕ್ಕೂ ತಿರುವು ಪಡೆದುಕೊಳ್ತಿದೆ. ದಿಲೀಪ್ ಜೊತೆ ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.